ಧೀವರ ಶತ ಸೋದರ
ದೇವೇಂದ್ರ ಸಭೆಯಾಪ್ತರೇ, ಭೀಷ್ಮ, ದ್ರೋಣ, ಕುರುಪಿತ ಮಹಾರ್ಯರೇ, ಆ ಪಾಂಡವರೆಂಬ ಶತ್ರುಗಳನ್ನು ನೆನೆದು ಈ ನನ್ನ ಹೃದಯವೇ ಬೇಸರವಾಗಿರುವುದು. ಹರಿಕುಲ ಮಾರ್ಥಾಂಡ, ದಟ್ಟ ಗಾಂಧಾರ್ಯ ಜ್ಯೇಷ್ಠ ಪುತ್ರ ಈ ಸುಯೋಧನನು ನಿಮ್ಮೆಲ್ಲರ ಬೆಂಬಲದಿಂದ ಅಜಯನಾಗಿ ಉಳಿದಿರುವ ನನಗೆ ಕೇವಲ ಕೇವಲ ಆ ಪಾಂಡವರಿಂದ ಮುಂದೇನಾಗಬಹುದೆಂದು ನನ್ನ ಮನಸ್ಸಿನ ಸಂದೇಹ. ಯುವರಾಜ, ನಿಮ್ಮ ಸೋದರನಾಗಿ ನಾನಿರುವಾಗ ಧೈರ್ಯವಾಗಿರು, ಚಿಂತೆ ಬಿಡು. ಹೇಳು ಸಹೋದರ, ಶತ್ರುಗಳ ಪುಟ್ಟ ನಾಯಕನಾದ ನಿನ್ನ ಶಕ್ತಿಯನ್ನು ನಾನು ಅರಿಯದೇ ಇರುವನೇ. ಆದರೆ ಪಾಂಡವರ ಪರವಾಗಿ ನಿಂತು ಅವರನ್ನು ಜಯಗಳಿಸಲೇಬೇಕೆಂದು ನಿರ್ಧರಿಸಿರುವ ಆ ಕಪಟ ಹರಿಯಿಂದ ಮುಂದೇನಾಗಬಹುದೆಂದು ನನ್ನ ಮನಸ್ಸಿನ ಸಂದೇಹ ಸಹೋದರ.
ನಾನುಡಿಯಂತೆ ಕೌರವೇಶ್ವರ ನಿಧಾನವನ್ನು ವಹಿಸು. ಯಾವ ಪಾಂಡವರು ಕೃಷ್ಣನ ಆಶೀರ್ವಾದ ಎಲ್ಲಿ ಇರುವುದೋ ಅವರನ್ನು ಜಯಿಸುವುದು ಮಹಾ ಅಸಾಧ್ಯ. ಅಂತಹದರಲ್ಲಿ ನಮ್ಮ ಕೌರವ ಧ್ವಜ ಹಾರುವುದೇ ಸುಯೋಧನ. ನಿಜ ಬೇಡ ಸುಯೋಧನ. ನಿಜ ಮಾವ, ನೀನು ಹೇಳುವುದು ನಿಜ. ಹೊರಗಿನ ಮನೆಯಲ್ಲಿ ದಯಿಸಿದರೂ ಸುಡಲಿಲ್ಲ, ವಿಷಪಾನ ಮಾಡಿಸಿದರೂ ಆ ಭೀಮನ ಪ್ರಾಣ ಹೋಗಲಿಲ್ಲ. ಮುಂದೆ ಅವರನ್ನು ಗೆಲ್ಲುವ ಬಗೆ ಹೇಗೆ ಮಾವ? ನನಗೊಂದು ತೋಚಲಾಗಿದೆ. ತಪ್ಪಲಿ ಕರುಗಳಂತಿರುವ ಆ ಪಾಂಡವರ ಮೇಲೆ ನಿನಗೇಕೆ ಇಷ್ಟೊಂದು ದ್ವೇಷ? ಬಂಧು ಬಾಂಧವರನ್ನು ಬಿಟ್ಟರೆ ಬೇರೆಯವರು ಸಹ ಮಾನವರಿಗೆ ಬೇರೆಯವ್ರದ್ದು ಸಹ ಇದೇ ಶ್ರೇಷ್ಠವಾದುದಲ್ಲ. ನೀವು ಕುರು ಪಾಂಡವರು ಒಂದಾಗಿ ಬಾಳಬೇಕೆಂದು ನನ್ನ ಆಸೆ. ನನ್ನ ಮಾತನ್ನು ಕೇಳು. ಏಕೆ ಪಿತಾಮಹರೇ ಕುರು ಪಾಂಡವರಲ್ಲಿ ಒಂದಾಗುವ ಮಾತು? ವೀರರು ರಣರಂಗದಲ್ಲಿ ಯುದ್ಧ ಮಾಡಿ ಗೆಲ್ಲುವರು, ಇಲ್ಲವೇ ಶರಣಾಗುವರು. ಒಂದಾಗುವ ಮಾತು ಏಕೆ ಪಿತಾಮಹರೇ? ನಿಜಾಸಕುರುಗಳೇ, ಅಂದಿನ ದಿನದ ಸೇಡನ್ನು ನೆನೆಸಿಕೊಂಡರೆ ಈಗಲೂ ನನ್ನ ದೇಹವು ಸಿಡಿಯಂತೆ ಹೊರಹೊಮ್ಮಿ ಬರುತ್ತಿರುವುದು. ನಿಜ ಯುವರಾಜ, ಆ ದೇವೇಂದ್ರನ ಬಿಳಿಯಾನೆ ಎಂದು ತಂದೆನೆಂದು ಆ ಪಾರ್ಥನ ಪರಾಕ್ರಮವು ಬೇರೆ. ಆ ಪಾರ್ಥನ ಪರಾಕ್ರಮವನ್ನು ರಣರಂಗದಲ್ಲಿ ಮುರಿದು ಪರಾಜಯಪಡಿಸುವ ತನಕ ಈ ಕರ್ಣನ ಮನಸ್ಸಿಗೆ ಸಾಧ್ಯ ಇಲ್ಲವಲ್ಲ. ಭಲೆ ಭಲೆ ಅಂಗದ.
ಸಂತೋಷ ಕಾಲದಲ್ಲಿ ಅದನ್ನ ಮರೆಯೋಣ. ನೀವು ಪಾಂಡವರಿಗೆ ಎಷ್ಟೇ ಕಷ್ಟಪಟ್ಟರೂ ಅದು ಅವರಿಗೆ ಕಿಂಚಿತವಾಗುವುದು. ಸುಮ್ಮನೆಗೆ ಪಾಂಡವನ್ನು ವಂಚಿಸಲು ಯೋಚಿಸುವಿರಿ? ಸುಮ್ಮನಿರಿ. ಪಾಂಡವರ ವಿಚಾರದಲ್ಲಿ ನಾವು ಮಾತನಾಡುವಾಗ ಮತ್ತೆ ಅಡ್ಡಿಯಾಗಿ ಬರುವ ಈ ಭೀಷ್ಮಾವಿದುರರನ್ನು ಮೊದಲು ಸಭೆಯಿಂದ ಹೊರದೂಡಬೇಕು. ಆಗ ನಮ್ಮ ಆಲೋಚನೆಗಳು ಸಾರ್ಥಕವಾಗುವುದು. ಕರ್ಣ ಸರಿಯಾಗಿ ಹೇಳಿದೆ. ಪಾಂಡವರನ್ನು ಗೆಲ್ಲಬೇಕಾದರೆ ಉಪಾಯದಿಂದ ಗೆಲ್ಲಬೇಕು. ಜಲಸಂಭಗಳು ಅಗ್ನಿಕೂಟಗಳು ನಮ್ಮಲ್ಲಿರುವಾಗ, ಕೃಷ್ಣನ ಸಹಾಯ ಇರುವಾಗ ಉಪಾಯದಿಂದ ಗೆಲ್ಲಬೇಕು. ಅಗ್ರಜ, ಅದೋ ನೋಡಿ, ಭೀಮನು ಇಟ್ಟ ಕಡಲೆ ಬರುತ್ತಿರುವ ನಾವು. ನನ್ನ ಸತ್ಯವಾದ ಆ ಭೀಮನು ಬರುತ್ತಿರುವನೇ? ಹೌದು ಅಗ್ರಜ, ಇದರಲ್ಲೇನೋ ತಂತ್ರವಿದೆ. ಭಯ ಪಡಬೇಡಿ, ಎಲ್ಲರೂ ಎಚ್ಚರವಿದೆ. ಏನಿ ದುರ್ಯೋಧನನ ಆಸ್ಥಾನ ಎಷ್ಟೊಂದು ಪ್ರಜ್ವಲಿಸುತ್ತಿರುವುದಲ್ಲ. ಅಪ್ಪ, ಕೆರೆಯ ದಡದ ಬದಿಯ ನೀರಿಗಾಗಿ ತಾನು ಕುಳಿತಿರುವ ಕಪ್ಪೆಗಳಂತೆ ಸುತ್ತಲೂ ಪರಿಚಾಲಕರ ಬೆಂಬಲ ಈ ದುರ್ಯೋಧನನಿಗೆ. ಏನು? ಯಾರು ನನ್ನ ಸಂಗಡ ಮಾತನಾಡುವಂತೆ ಕಾಣುತ್ತಿಲ್ಲ. ಹಬ್ಬಕ್ಕೆ ಕರೆಯಲು ಬಂದ ನಾನೇ ಮಾತನಾಡಿಸಿವೆ. ದುರ್ಯೋಧನ, ದುಶ್ಯಾಸನರೇ, ಎಲ್ಲರೂ ಕ್ಷೇಮವೇ? ಇಲ್ಲವೋ ಹಟ್ಟೆ ಮಾತ ಭೀಮ, ನೆಟ್ಟಗೆ ನನ್ನ ಅರಮನೆಯ ಮೆಟ್ಟಿಲನ್ನು ಹೊತ್ತಲು ಯೋಗ್ಯವಿಲ್ಲ. ನಮ್ಮ ಯೋಗಕ್ಷೇಮವನ್ನು ವಿಚಾರಿಸಲು ಬಂದಿದೆಯಾ? ಇದು ನಿನ್ನ ಹೊಟ್ಟ ಗುಣವಾಗಿದೆ. ಮೊದಲು ಬಂದಿರೋ ವಿಚಾರವನ್ನು ಹೊಗಳು. ಏನು ಹೇಳಿದೆ? ನನಗೆ ನಿನ್ನ ಅರಮನೆಯ ಮೆಟ್ಟಿಲು ಹತ್ತಲು ಯೋಗ್ಯತೆ ಇಲ್ಲವೇ? ನನಗೆ ನಿನ್ನ ಅರಮನೆ ಮೆಟ್ಟಿಲು ಹತ್ತಲು ಸಾಧ್ಯವಿಲ್ಲವೇ? ಹೋಗಲಿ ಬಿಡು. ಸಿರಿ ಸಂಪತ್ತಿ ಉದೆದ್ದು ಸರಿಯಾಗಿ ಹೇಳಿದೆ. ಎಂದು ಅಳಿದು ಹೋಗಿರುವ ಪಿತೃಗಳಿಗೆ ತರ್ಪಣವನ್ನಿಟ್ಟು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಲು ಸಲುವಾಗಿ ಅಗ್ರಜನು ಹಬ್ಬವನ್ನು ಮಾಡಲು ಪ್ರಯತ್ನಿಸಿರುವರು. ಈಗ ಸಂಭಾಷಣೆಯನ್ನು ಮುಚ್ಚು ಬಾಯಿ ದುಶ್ಯಾಸನ. ನಂದೇನು ಮುಗಿದ ಬರೆದರನ್ನು ಹೇಳಿರುವನು, ಬದುವಿರೋಗಿಲ್ಲವೋ ಹೇಳಿ. ಇದು ಅಗ್ರಜನ ಪ್ರತಿಯ ಸಂದೇಶ. ಈಗ ಕೇಳಿರಿ ಭೀಮನ ಸಂಭಾಷಣೆಯನ್ನು. ತಿರುಕರಂತೆ ಮತ್ತೆ ಇಲ್ಲದ ಹುಟ್ಟು ದರಿದ್ರರಾದ ಇವರಿಂದ ದುರ್ಯೋಧನಿಗೆ ಸಂದೇಶ. ಐಶ್ವರ್ಯವು ಒಬ್ಬರ ಅಧೀನವಲ್ಲ. ಭಾಗ್ಯಲಕ್ಷ್ಮಿಯು ನಾನಾ ವಿಧವಾಗಿ ಚಲಿಸೋಣ. ರಕ್ತ ಬಲವಿರುವುದೆಂದು ಅಹಂಕಾರದಿಂದ ಬರೆಯಬೇಡ. ಎಚ್ಚರ. ದುರ್ಯೋಧನ ದುಶ್ಯಾಸನಗಳಿರ ಚಕ್ರವರ್ತಿವಾದಿಗಳಾದ ನಿಮಗೆ ಇದೆ ಅಂತ ಅಪಮಾನ. ಹಬ್ಬಕ್ಕೆ ಕರೆಯಲು ಬಂದರ ಮಾತುಗಳ ಭೀಮ, ನಿನ್ನ ಅಬ್ಬರತನವು ಕಾಡಿನ ಪ್ರಾಣಿ ಪಕ್ಷಿಗಳ ಮೇಲೆ ರಾಜ ಮಹಾರಾಜರು ವಾಸ ಮಾಡುವ ಅರಮನೆಯಲ್ಲ. ನಾನು ಅರಿತಿಲ್ಲವೇ ನಿನ್ನ ಪರಾಕ್ರಮವನ್ನು? ಮುಚ್ಚು ಬಾಯಿ ದುಶ್ಯಾಸನ. ಏನು? ಮುಚ್ಚು ಬಾಯಿ ಸೂದ ಪುತ್ರ. ಬೆಳಗಿನ ಜಾವದ ಚಳಿಯಲ್ಲಿ ಹೊಳೆಯ ಮಧ್ಯದಲ್ಲಿ ಹರಿಗೋಲಿಂದ ಭೇಟಿ ಆಡುವ ನಿನಗೆ ಈ ರಾಜರು ವಾಸ ಮಾಡುವ ಅರಮನೆ ಇದು ಸಮರಕ್ಕೆ ಸಮಯವಲ್ಲ. ಈ ಮಾತು ನಿನ್ನ ಹೃದಯದಲ್ಲಿ ನೆನಪಿರಲಿ. ಭೀಮಸೇನ,
ಈ ಕೇಡಿಗಳಾದ ಈ ಕೌರವರ ಸಂಗಡ ಹೆಚ್ಚು ಕಾಲ ಮಾತನಾಡುವ ಏನಾದ್ರೂ ಅನಾಹುತ ಸಂಭವಿಸಬಹುದು. ನೀನು ಬಂದು ಕಾರ್ಯವಾಯಿತು, ನೀವಿನ್ನು ಹೋಗಿ ಬಾ. ನೀನು ಇಲ್ಲೇ ಮನೆ ಕಬಿಟ್ಟಿ ಇದು ನಿಯಮಗಳಿಂದ ಇಲ್ಲೇ ಚರ್ಚೆ ಕೂತಿಯಾ? ಇಲ್ಲಿ ಹೆಚ್ಚು ಕಾಲ ನಿಲ್ಲಬೇಡ. ಧರ್ಮರಾಯನು ಹೇಳಿ ಕಳಿಸಿರುವ ವಿಚಾರವನ್ನು ತಿಳಿಸು. ತಿಳಿಸುವುದೇನು ಪಿತಾಮಹ? ಹಿಂದೆ ಅಳಿದು ಹೋಗಿರುವ ಪಿತೃಗಳಿಗೆ ತರ್ಪಣವನ್ನಿಟ್ಟು ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕೆಂದು ಪ್ರಯತ್ನ ಮಾಡಿ 105 ಜನಗಳು ಸೇರಿ ಈ ಹಬ್ಬವನ್ನು ಮಾಡಬೇಕೆಂದು ಅಗ್ರಜರು ಪ್ರಯತ್ನ ಮಾಡಿ ನಿಮ್ಮನ್ನು ಕರೆತರಲು ಹೇಳುವೆನು. ಬರುವಿರೋ ಇಲ್ಲವೋ ಹೇಳಿ. ಇದು ಅಗ್ರಜನ ಪ್ರತ್ಯೇಕ ಸಂದೇಶ. ಹಬ್ಬಕ್ಕೆ ಕರೆಯಲು ಬಂದವು ಮಾತುಗಳೇ ಇವು. ಹಬ್ಬಕ್ಕೆ ಬರುವರು ಇಲ್ಲವೋ? ಮಣ್ಣಿನ ಹಬ್ಬಕ್ಕೆ ಕರೆಯಲೆಂದು ದೇವೇಂದ್ರನಿಂದ ಐರಾವತವನ್ನು ತರಿಸಿ ಈ ದುರ್ಯೋಧನನ ಪಾಲನ್ನು ನಾರಿಗಿಂತ ಕೀಳು ಮಾಡಲಿಲ್ಲವೇ? ಇದಕ್ಕಿಂತಲೂ ಅಪಮಾನ ಬೇಕೇ ದುರ್ಯೋಧನ? ಸಗರಿಗತೆ ದಾಯಾದಿಗಳಾದ ಮೇಲೆ ಮಾತಿನಲ್ಲಿ ಏರುಪೇರು ಬಂದೇ ಬರುವುದು. ಅದನ್ನು ಕೆರಳಿಸಿ ಕಲಹಕ್ಕೆ ಪ್ರಯತ್ನ ಮಾಡುವುದು ನಿಮಗೆ ಇಷ್ಟವೇ? ಸಾಕು ಸುಮ್ಮನಿರು. ಪಾಂಡವರ ಪರವಾಗಿ ಮತ್ತೊಮ್ಮೆ ಈ ಸಭೆಯಲ್ಲಿ ಉಚ್ಚರಿಸಿದರೆ ನಿನ್ನ ನಾಲಿಗೆಯಲ್ಲಿ ಸೇಡು ಬಿಡುತ್ತೇನೆ. ಎಚ್ಚರ! ಎಲ್ಲವೋ ಭೀಮ! ಹಬ್ಬಕ್ಕೆ ಕರೆಯಲು ಬಂದಿರುವವನು ಎಷ್ಟು ಗಂಭೀರದಿಂದ ಕರೆಯಬೇಕು. ಅದನ್ನು ಬಿಟ್ಟು ಹೆಬ್ಬುಲಿಯಂತೆ ಕುಣಿದಾಡುವೆಯಲ್ಲ. ನಿನ್ನ ಅಬ್ಬರಕ್ಕೆ ಹೆದರುವವರು ಈ ಸಭೆಯಲ್ಲಿ ಯಾರೂ ಇಲ್ಲ. ಮೊದಲು ನನಗಿಲ್ಲಿಂದ.
ಹಬ್ಬಕ್ಕೆ ಕರೆಯಲು ಬಂದಿರುವವರು ಎಷ್ಟು ಗಂಭೀರದಿಂದ ಕರೆಯಬೇಕು. ಗೂಳಿಗೆ ಗತಿ ಇಲ್ಲದ ನೀನು ನಮ್ಮನ್ನು ಹಬ್ಬಕ್ಕೆ ಕರೆಯಲು ಬಂದಿರುವೆಯಾ? ನಿಮ್ಮ ತಿರುಕದ ಹಬ್ಬಕ್ಕೆ ನಾವು ಬರುವುದಿಲ್ಲ. ಮೊದಲು ಕರೆಯಿಲ್ಲ. ಎಲ್ಲೋ ಭೀಮ, ಬಿತ್ತವು ನೆತ್ತಿಗೇರಿದಂತೆ ಕತ್ತನ್ನು ಕುಳಿಸಿ ಹೊತ್ತು ಕಳೆಯಬೇಡ. ಹಬ್ಬಕ್ಕೆ ಅಧಿಕ ಜನ ಬಂದರೆ ಭೋಜನ ಬಡಿಸಲು ಸಾಧ್ಯವಿಲ್ಲವೆಂದು ಇಲ್ಲೇ ಕಾಲ ಕಳುತ್ತಿರುವೆಯಾ? ಕೆಲವು ಇಲ್ಲಿಂದ ನೀನು ಹೋಗುವಷ್ಟರಲ್ಲಿ ಊಟದ ಕೈ ಮುಂದುವರಿಯುವುದು ಏನು? ಸರಿಯಾಗಿ ಹೇಳಿದೆ ದುಶ್ಯಾಸನ. ಹಬ್ಬವು ಹಾಲೇ ಮುಗಿದು ಹೋಗಿರಬಹುದು. ತಂಗಡವನ್ನು ಕೊಂದು ಕಂಗಡವನ್ನು ತೊಳೆದು ಭಂಗಪಟ್ಟು ಬರಬೇಕಾಗಿರುವುದು. ನಾನು ಮೊದಲೇ ಅಗ್ರಜನಿಗೆ ಹೇಳಿದೆ, ದುರ್ಜನರ ಸಹವಾಸದಿಂದ ದೂರವಿರಬೇಕೆಂದು. ನೆನಪಿರಲಿ, ನೀವು ಹಬ್ಬಕ್ಕೆ ಬಂದರೂ ಸರಿ, ಬಾರದಿದ್ದರೂ ಸರಿ, ಹಬ್ಬವನ್ನು ನಾವೇ ಮಾಡುತ್ತೇವೆ. ಏನು ಮಾಡಲಿ? ಅಗ್ರಜನ ಅಪ್ಪಣೆ ಆಗಿದ್ದರೆ ನಿಮ್ಮನ್ನೆಲ್ಲ ಇಲ್ಲೇ ಎಲ್ಲವೋ ಭೀಮ, ನಿನ್ನ ಪರಾಕ್ರಮವನ್ನು ನಾನು ಬಲ್ಲೆ. ಮೊದಲು ತೊಲಗಿಲ್ಲಿಂದ. ಬಂಡ ಭೀಮನು ನಮ್ಮ ಮೇಲೆ ಏನೋ ನಡೆಸುವಂತೆ ಮಾಡಿದ. ಆದರೆ ನಿಮ್ಮೆಲ್ಲರ ಬೆಂಬಲದಿಂದ ನನಗೆ ಭಯವೆಂದರೇನು? ನೀತಿವಂತರಿಗೆ ಕೋತಿಗಳ ಸಭೆಯಲ್ಲಿ ಸ್ಥಳ ಇರುವುದೇ? ಜ್ಯೋತಿಯು ಸೂರ್ಯನಿಗೆ ಸರಿಸಾಟಿಯಾಗುವುದೇ? ನಮ್ಮಂತ ಜ್ಞಾನಿಗಳು ಇಲ್ಲಿ ಹೆಚ್ಚು ಕಾಲ ನಿಲ್ಲಬಾರದು. ನಾನಿಂದು ಹೋಗುವೆನು. ನಾನು ಈ ಸಭೆಯಲ್ಲಿ ಹೆಚ್ಚು ಕಾಲ ನಿಲ್ಲಲಾರೆ. ದುರ್ಯೋಧನ, ಈ ಶಕುನಿಯ ಮಾತುಗಳನ್ನು ಕೇಳಿಕೊಂಡು ನಿನ್ನ ಕುರುವಂಶವನ್ನೇ ನಾಶ ಮಾಡಿಕೊಳ್ಳುವುದಿಲ್ಲ. ನನ್ನ ಮಾತುಗಳನ್ನು ಸಮಾಧಾನದಿಂದ ಕೇಳು. ನಾನು ಈಗಲೇ ಹೋಗಿ ಬರೋಣ. ಪಿತಾಮಹ, ಸಾಕು ಸುಮ್ಮನಿರಿ. ಇದಕ್ಕೇನು ಮಾಡಬೇಕೆಂದು ತೋಚದಾಗಿದೆ. ಹಬ್ಬಕ್ಕೆ ಹೇಳಿದ ಮೇಲೆ ಪಿತೃಪಿಂಡವನ್ನಿಡಲು ಹೋಗಬೇಕೆಂಬ ಆಸೆ. ಆದರೆ ಇದಕ್ಕೆ ನಿಮ್ಮೆಲ್ಲರ ಅಭಿಪ್ರಾಯವನ್ನು ತಿಳಿಸಿ. ಗೌರವೇಶ್ವರ, ಆ ಪಾಂಡವರಿಗೆ ಕೃಷ್ಣನ ಕೃಪೆ ಇರುವಾಗ ಅವರನ್ನು ಉಪಾಯದಿಂದಲೇ ಗೆಲ್ಲಬೇಕು. ಪಾಂಡವರು ಕೃಷ್ಣನನ್ನು ಈ ಪಿತೃತರ್ಪಣಕ್ಕೆ ಕರೆತಂದು ಬರುವರು. ಆ ಕೃಷ್ಣನನ್ನು ಭೋಜನ ನೆಪದಲ್ಲಿ ಅರಮನೆಗೆ ಕರೆತಂದು ವಿಷ ಭೋಜನನ್ನು ಉಣಿಸಿ ಕೃಷ್ಣನನ್ನು ಸಾಯಿಸಿದರೆ ಪಾಂಡವರು ಸರ್ವನಾಶವಾಗುವರು. ಶಕುನಿ ಹೇಳಿದ ಮಾತು ನಿಜ. ನೆಪ ಮಾತ್ರಕ್ಕೆ ಕರೆಯಲು ಬಂದ ಆ ಭೀಮನು ಇಲ್ಲೇ ಹಿಡಿದು ಕಂಬಕ್ಕೆ ಬದಿಸಿದರು. ಆದರೆ ಮೈ ಮರೆತು ಸುಮ್ಮನಾದ. ನಿಜ ಮಾವ, ನೀವು ಹೇಳುವುದು ನಿಜ. ಪಾಂಡವರು ಆ ಮಾಡಿದರೆ ಪಾಂಡವರ ಅರ್ಧ ಬಲವೇ ನಾಶವಾಗುವುದು. ಸರ್ವತಂತ್ರ ತಂತ್ರಿಯಾದ ನೀವೇ ಆ ಕಳ್ಳ ಕೃಷ್ಣನನ್ನು ಕರೆತರಲು ಹೋಗಬೇಕು ಮಾವ. ನೀವು ಕರೆ ತರುವಷ್ಟರಲ್ಲಿ ನಾವು ವಿಷಭೋಜನವನ್ನು ಸಿದ್ಧಪಡಿಸುವೆವು. ಹೋಗಿ ಬನ್ನಿ ಮಾವ, ಹೋಗಿ ಬನ್ನಿ. ವಿಷಭೋಜನವನ್ನು ಸಿದ್ಧಪಡಿಸಿ ನಾನು ಆ ಕೃಷ್ಣನನ್ನು ಕರೆದುಕೊಂಡು ಬರುವೆನು.